ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಈ ಮನೆ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥ ಮನೆ. ಇದು ಒಳಗಡೆ ಡಬಲ್ ಡೂಪ್ಲೆಕ್ಸ್, ಸಿಂಗಲ್ ಡೂಪ್ಲೆಕ್ಸ್ ಕೇಳಿರ್ತೀರ, ಇದು ಡಬಲ್ ಡೂಪ್ಲೆಕ್ಸು. ಇದರಲ್ಲಿ ಒಳಗಡೆ ಮಿನಿ ಥಿಯೇಟರ್ ಕೂಡ ಇದೆ. ಮಿನಿ ಥಿಯೇಟರ್ ಮತ್ತು ಬಾರ್, ಇನ್ನೂ ಹಲವು ಸೌಕರ್ಯಗಳನ್ನು ಹೊಂದಿದೆ ಈ ಮನೆ. ಇಲ್ಲಿ ಖರ್ಚಾಗಿರೋದಂಥ ಜೊತೆಗೆ ಲಿಫ್ಟು ಕೂಡ ಇದೆ. ಈ ಮನೆಯಲ್ಲಿ ಲಿಫ್ಟು ಕೂಡ ಇದೆ ಜೊತೆಯಲ್ಲಿ. ಒಂದು ಕಡೆ ಫಸ್ಟ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಇದೆ, ಮತ್ತು ಸೆಕೆಂಡ್ ಫ್ಲೋರಲ್ಲಿ ಮತ್ತೆ 2 ಬೆಡ್ರೂಮ್ ಇದೆ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಬಂಗಲೆ ಇದು. ಕಟ್ಟಿರೋದು 20-30 ಸೈಟ್ನಲ್ಲಿ 10 ಕೋಟಿ ರೂಪಾಯಿಗಳಲ್ಲಿ ಈ ಮನೆನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಪರಿಚಯದವರೊಬ್ಬರು ಕರೆದಿದ್ದರು, ಹಾಗಾಗಿ ಹೋಗಿದ್ವಿ. ನೀವು ನೋಡಿ ಈ ವಿಡಿಯೋ, ತುಂಬ ಚೆನ್ನಾಗಿದೆ. ಇದು ನಿಯರ್ ಬರೋದು ಯಲಹಂಕದ ಹತ್ರ ಇರೋದು ಇದು ಮನೆ. ತುಂಬ ಚೆನ್ನಾಗಿದೆ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ್ದಾರೆ. ಹಾಗಾಗಿ ಇಂಟೀರಿಯರ್ ಆಗ್ಬೋದು ಮತ್ತು ಡಿಸೈನಿಂಗ್ ಆಗ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವೇ ನೋಡಿ, ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ಇಲ್ಲಿ ಬಳಸಿರ್ತಕ್ಕಂತಹ ವುಡನ್ನು ಮತ್ತು ಡೋರು ಮತ್ತು ಪ್ರತಿಯೊಂದು ಐಟಮು ಕೂಡ ಇಂಪೋರ್ಟೆಡ್ ಆಗಿರೋದು. ಮತ್ತು ಇದೇನು ಗ್ಲಾಸ್ ನೋಡ್ತಾ ಇದ್ದೀರಾ, ಇದು ಲೈಟಿಂಗ್ಸ್. ಇದು ಕೂಡ 10-20 ಲಕ್ಷ ರೂಪಾಯಿ ಬೆಲೆ ಬಾಳುವಂಥದ್ದು. ತುಂಬ ಲಕ್ಸುರಿಯಾಗಿ ಕಟ್ಟಿದ್ದಾರೆ ಮನೆನ. ನೀವು ನೋಡಿ ಒಂದ್ಸರಿ, ತುಂಬ ಚೆನ್ನಾಗಿದೆ. ಹಾಗಾಗಿ ಇದೊಂದು ವೀಡಿಯೋ ಮಾಡಿದೆ. ಬಟ್ ಅವ್ರದ್ದು ಪರ್ಮಿಷನ್ ಕೇಳಿದೆ ಹಾಕಲ್ಲ ಅಂತ. ಬಟ್ ಅವರು ಹ್ಞೂ ಅಂತ ಒಪ್ಕೊಂಡಿದ್ದಾರೆ. ಬಟ್ ನಾನು ಅವ್ರು ಯಾರು ಅಂತ ಹೇಳಲ್ಲ. ಬಟ್ ತುಂಬ ಮನೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಕಟ್ಟಕ್ಕೆ ಶುರು ಮಾಡಿ 2 ಇಯರ್ಸ್ ಆಗಿದೆ. 2 ಇಯರ್ಸಿಂದ ಕಟ್ತಾಯಿದ್ರು. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಮನೆ. ಏನು ಸುತ್ತ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಕಬೋರ್ಡ್ ಏನಿದೆ, ನೀವು ಬಟ್ಟೆ ಮಡಿಕೊಳ್ಳೋ ಕಬೋರ್ಡು, ಅದಕ್ಕೂ ಕೂಡ ಇವರು ಸೆನ್ಸಾರ್ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಕಬೋರ್ಡ್ ತೆಗೆದ್ರೆ ಲೈಟಿಂಗ್ಸ್ ಆನ್ ಆಗುತ್ತೆ, ಕಬೋರ್ಡ್ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಲೈಟ್ ಕ್ಲೋಸ್ ಆಗುತ್ತೆ. ಪ್ರತಿಯೊಂದು ಕೂಡ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಕಬೋರ್ಡ್ಗಳು ಪ್ರತಿಯೊಂದು ಕೂಡ ಒಳ್ಳೆ ಬೆಲೆಯಲ್ಲಿ ಇರ್ತಕ್ಕಂಥ ವಸ್ತುಗಳಿಂದಲೇ ಮಾಡಿರೋದು. ತುಂಬ ಚೆನ್ನಾಗಿದೆ ಮನೆ ಅಂತೂ. ನೋಡಿ ನೀವು ಈ ವಿಡಿಯೋ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಥರ ಮನೆನ ನೋಡಿದ್ದು ನಾನು ಕೂಡ ಮೊದಲನೇ ಸಾರಿನೇ. ಹಾಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಹಾಕಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ಮನೆ. ಯಾವ ಡಿಸೈನಲ್ಲಿ ಕಟ್ಟಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಜೊತೆಗೆ ಪಕ್ಕದಲ್ಲೇ ಒಂದು ಆಫೀಸು ಕೂಡ ಕಟ್ಕೊಂಡಿದ್ದಾರೆ ಅವರು. ಏನೋ ಬಿಸ್ನೆಸ್ ಮಾಡ್ತಾರೆ. ಹಾಗಾಗಿ ಪಕ್ಕದಲ್ಲೇ, ಈ ಮನೆ ಪಕ್ಕದಲ್ಲಿ ಹೊರಗಡೆ ಈಚೆ ಕಡೆ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ನೀವೇನು ಫಸ್ಟ್ ನೋಡ್ಕೊಳ್ಳಿ. ಬಿಸ್ನೆಸ್ಗೋಸ್ಕರ ಒಂದು ಆಫೀಸು ಕೂಡ ಪಕ್ಕದಲ್ಲೇ ಕಟ್ಕೊಂಡಿದ್ದಾರೆ. ಮತ್ತು ಕೆಲಸ ಮಾಡೋರ್ಗೇ ಈ ಮನೆ ಬ್ಯಾಕ್ ಸೈಡು ಕೂಡ ಒಂದೊಂದು ಮನೆಗಳನ್ನ ಕಟ್ಟಿದ್ದಾರೆ. ಅವು ಕೂಡ ಮನೆಗಳು ರೆಡಿಯಾಗಿದ್ದಾವೆ. ಬಟ್ ಇನ್ನೂ ಸ್ವಲ್ಪ ಕೆಲಸ ಇದೆ ಬ್ಯಾಕ್ ಸೈಡೆಲ್ಲ, ಮತ್ತು ಮುಂದಗಡೆ ಆಫೀಸ್ದು ಎಲ್ಲ ಕೆಲಸ ಇದೆ. ಬಟ್ ಅವರು ಟೈಮ್ ಇಲ್ಲದ ಕಾರಣದಿಂದ ಬೇಗ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೋಡಿ, ಆಶೀರ್ವಾದ ಮಾಡಿ.